ಸರ್, ಈಗ ತಾಲೂಕ್ ಪಂಚಾಯತ್ ಮತ್ತಿಗೆ ಆಗ್ತಾ ಇದ್ದೀವಿ. ನಾವು ಈ ನಿಮ್ಮ ಮುಖಾಂತರವಾಗಿ ಕೇಳ್ತಾ ಇದ್ದೀವಿ, ಎಲ್ಲ ಗೌರಿಬಿದನೂರು ತಾಲೂಕಿನ ಬಡವರು, ನೊಂದಿರ್ತಕ್ಕಂಥವ್ರು, ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಬಡವರು ಆ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಣ. ನಾವು ಎಲ್ಲ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಗ್ರಾಮ ಸಭೆಗಳು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಸಂಪೂರ್ಣವಾಗಿ ವಿಶ್ವಾಸವಾಗಿ ಇವತ್ತು ಜಗಳ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಏನು ಜನ ಪ್ರಶ್ನೆ ಮಾಡ್ತಾರೆ ಅವರ ಬಾಯನ್ನ ಮುಚ್ಚಿಸ್ಲಿಕ್ಕಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಒಂದು ಅಸ್ತ್ರವಾಗಿ ಮಾಡಿಕೊಂಡು ಇವತ್ತು ಪೊಲೀಸರಿಂದ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಭಾರಿ ಅಪಾಯಕಾರಿ, ಆತಂಕಕಾರಿ ವಿಚಾರ ಅಂತ ಹೇಳಲಿಕ್ಕೆ ಮೊಟ್ಟ ಮೊದಲು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಹೇಳಿದ್ರೆ ಗೌರಿಬಿದನೂರಿನ ಚರಿತ್ರೆಯಲ್ಲಿ ಪೊಲೀಸರನ್ನ ಇಟ್ಕೊಂಡು ಗ್ರಾಮ ಸಭೆಗಳನ್ನು ಮಾಡಿರ್ತಕ್ಕಂಥ ಪರಿಸ್ಥಿತಿ ಬಹುಶಃ ಯಾವತ್ತೂ ಇರಲಿಲ್ಲ. ಫಸ್ಟ್ ಟೈಮ್ ಒಂದು DRV ವ್ಯಾನ್ ಇರುತ್ತೆ, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ಗಳು ಇರ್ತಾರೆ, ಪೊಲೀಸ್ನವ್ರು ಇರ್ತಾರೆ. ಬೆದರಿಕೆ ಹಾಕ್ತಾರೆ. ಯಾರನ್ನ ಏನಾದ್ರು ಕ್ವಶನ್ ಮಾಡಿದ್ರೆ ಅಥವಾ ಕೇಳಿದ್ರೆ ಗಟ್ಟಿಯಾಗಿ ಅವನೊಂದು ವಿಡಿಯೋ ಮಾಡ್ಕೊ, ಅವನದೊಂದು ಕೇಸ್ ರಿಜಿಸ್ಟರ್ ಮಾಡು ಅಂತೇಳಿ ಬೆದರಿಕೆ ಆಗ್ತಕ್ಕಂಥ ಕೆಲಸ ಏನಿದೆ, ಇದು ಭಾರಿ ಪ್ರಜಾಪ್ರಭುತ್ವಕ್ಕೆ ಆತಂಕಕಾರಿಯಾಗಿರ್ತಕ್ಕಂಥ ವಿಚಾರ. ಈಗ ಬಡವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ, ಬಡವರಿಗೆ ಸೈಡ್ ನಿವೇಶನ ಕೊಡ್ಲಿಕ್ಕೆ ನಾನು ಹೊರಟಿದ್ದೀನಿ. ಎಲ್ಲರೂ ರಾಜಕಾರಣ ಮಾಡ್ತಾರೆ ಅಂತೇಳಿ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ. ಬಡವರ ಬಗ್ಗೆ ಕಾಳಜಿ ಇದ್ರೆ ನಾವು ಭಾರಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾವು ಕೂಡ ಬಡವರ ಪರವಾಗಿ ಸುಮಾರು 38-40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ನಿಜವಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಹಂಚೋದ್ರಲ್ಲಿ ನಮ್ಗೇನು ತಕರಾಲಿಲ್ಲ. ಬಟ್ ಇಲ್ಲಿ ಪಾರದರ್ಶಕವಾಗಿ ನಡೀತಾ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಲಿಸ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವು ಅದನ್ನೆಲ್ಲ ಬಿಡುಗಡೆ ಮಾಡ್ತೀವಿ. ಮತ್ತೆ ಶಾಸಕರಿಗೆ ನಾವು ಮತ್ತೆ ನಮ್ಮ ತಹಸೀಲ್ದಾರ್ ಅವರು, ನಮ್ಮ ಆಡಳಿತ, ತಾಲೂಕು ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲ ಬಹಿರಂಗ ಚರ್ಚೆಗೆ ಬರಲಿ, ಶಾಸಕರು ಸೇರಿದಂಗೆ. ಏನೇನು ಅಕ್ರಮ ಆಗಿದೆ ಅಂತೇಳಿ ನಾವೇನೋ ವಿತ್ ಡಾಕ್ಯುಮೆಂಟ್ ನಾವು ಕೊಡ್ತೀವಿ. ಯಾರು ಉಳ್ಳವರು ಕೊಟ್ಟಿದ್ದಾರೆ ಅಥವಾ ಹಿಂಬಾಲಕರು ಕೊಟ್ಟಿದ್ದಾರೆ, ನಿಜವಾಗಿರ್ತಕ್ಕಂಥ ಬಡವರು ಕೊಟ್ಟಿದಾರ ಅಂತಕ್ಕಂಥದ್ದನ್ನ ಸಾಕ್ಷಿ ಸಮೇತವಾಗಿ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಬಹಿರಂಗ ಚರ್ಚೆಗೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನಿಮ್ಗೇನಾದ್ರೂ ಆ ಥರ ಏನಾದರೂ ಇದ್ರೆ ಬಹಿರಂಗ ಚರ್ಚೆಗೆ ಬನ್ರಿ. ನಿಮ್ಮದು ನಾವು ಕರೆಕ್ಟ್ ಇದೀವಿ ಅಂತ ನೀವು ಸಾಬೀತುಪಡಿಸ್ಕೊಳ್ರಿ. ನಾವು ನಾವು ನಿಮ್ಗೆ ಕ್ಷಮೆಯನ್ನು ಕೇಳ್ತೀವಿ. ಯಾಕಂದ್ರೆ ಗೌರಿಬಿದನೂರಿನ ಬಡವರ ಒಂದು ಸಮಸ್ಯೆಗಳ ಬಗೆಹರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ರೀತಿ ಬೆಂಬಲವನ್ನು ಕೊಡ್ತೀವಿ. ಒಂದು. ಎರಡನೇ ವಿಚಾರ, ಈಗ ಗ್ರಾಮ ಸಭೆ ಅಂತ ಹೇಳಿ ಒಂದು ಪಂಚಾಯತ್ ಹೆಡ್ ಕ್ವಾರ್ಟರ್ ಮಾಡಿ ವಾರ್ಡ್ಗಳಲ್ಲಿ ಏನಾದ್ರು ಮಾಡ್ಲಿಕ್ಕಾಗತ್ತಾ, ಇದು ಒಂದು ವಿಚಾರ. ಮತ್ತೆ ಗ್ರಾಮ ಸಭೆ ಮಾಡಬೇಕಾಗಿದ್ರೆ ನಮ್ಮ ಸರ್ಕಾರ ಸುತ್ತೋಲೆಗಳಿದೆ. ಯಾವತ್ತೂ ಶಾಸಕರ ನೇತೃತ್ವದಲ್ಲಿ ಗ್ರಾಮ ಸಭೆ ಮಾಡಬೇಕು ಅಂತಕ್ಕಂಥ ಕಾನೂನಿಲ್ಲ. ಗ್ರಾಮ ಸಭೆ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಲೋಕಲ್ ಬಾಡಿಗಳು, ಏನು ಗ್ರಾಮ ಪಂಚಾಯತ್ ಇದೆಯಾ ಆ ಗ್ರಾಮ ಪಂಚಾಯತ್ ಮುಖಾಂತರವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು. ಈಗ ಚುನಾವಣೆ ಮಾಡಿಲ್ಲ ಸರ್ಕಾರ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿಲ್ಲ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಿಲ್ಲ, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿಯ ಆಡಳಿತನೂ ಇಲ್ಲ. ಎಲ್ಲ ಅಧಿಕಾರಿಗಳದು ಮತ್ತೆ ಇಲ್ಲಿರ್ತಕ್ಕಂಥ ಶಾಸಕರು ಏನ್ ಹೇಳ್ತಾರೋ ಅದನ್ನ ತೀರ್ಮಾನ ಮಾಡ್ಕೊಂಡು ಇವರೇ ತೀರ್ಮಾನಗಳು ಮಾಡ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಇದು ಭಾರಿ ಘನಘೋರವಾಗಿರ್ತಕ್ಕಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವತ್ತು ಗ್ರಾಮ ಸಭೆಗಳನ್ನ ಮಾಡೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿ ಸರ್ಕಾರಿ ಜಮೀನು ಇದೆಯೋ ಅದನ್ನು ಬಿಡುಗಡೆ ಮಾಡಿಸ್ಕೋಬೇಕಾಗಿತ್ತು. ಬಿಡುಗಡೆ ಮಾಡಿಸ್ಕೊಂಡ್ಮೇಲೆ ಲೇಔಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಏನೇನು ಮಾಡ್ಬೇಕಾಗಿದೆಯೋ ಎಲ್ಲ ಮಾಡ್ಬೇಕಾಗಿತ್ತು. ಮತ್ತೆ ಅಲ್ಲೇ ಸೈಟ್ ನಂಬರ್ ಎಲ್ಲ ಹಾಕ್ಬೇಕಾಗಿತ್ತು. ಹಾಕಿ ಅದಾದ್ಮೇಲೆ ಅಷ್ಟೊತ್ತಿಗೆ ಚುನಾವಣೆನೂ ಬರ್ತಾ ಇತ್ತು. ಅಲ್ಲಿರ್ತಕ್ಕಂಥ ಲೋಕಲ್ ಬಾಡಿನೂ ಬಂದು ಆ ಒಂದು ಏನು ಯಾರು ನಿಜವಾಗಿರ್ತಕ್ಕಂಥ ಅರ್ಹ ಫಲಾನುಭವಿಗಳಿದ್ದಾರೋ ಅವ್ರು ಕೊಡ್ಬೇಕಾಗಿತ್ತು.
ಈಗ ಏನು ನಡೆದಿಲ್ಲ. ಏನು ಗೌರಿಬಿದನೂರು ತಾಲೂಕಿನ ಎಲ್ಲ ಪಂಚಾಯತ್ಗಳಲ್ಲಿ ಇವತ್ತೇನು ಗಲಾಟೆಗಳಾಗ್ತಾ ಇದೆ, ಅವ್ರಿಗೆ ಒಂದು ಅನ್ಯಾಯ ಆಗಿದೆ, ಅವನ್ನೆಲ್ಲ ಸೇರಿಸಿ ನಾವು ತಾಲೂಕ್ ಪಂಚಾಯತಿಯನ್ನ ಮುತ್ತಿಗೆ ಹಾಕ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪಂಚಾಯತ್ನ CEO ಅವರೆಲ್ಲ ಬರಬೇಕು, ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಇವಾಗ ನಾವು ಹೇಳ್ತಕ್ಕಂಥದ್ದು ತಪ್ಪಾಗಿದ್ರೆ ನಾವು ಬಿಟ್ಬಿಡ್ರಿ ಅಂತ, ನಾವೇನಾದ್ರೂ ಇದ್ರೆ ಅಂತ ತೆಗಿತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ತಪ್ಪಾಗಿದ್ರೆ ತೆಗಿತೀವಿ ಎಂಬುದಲ್ಲ, ಆ ತಪ್ಪಾಗಿರ್ತಕ್ಕಂಥ ರೀತಿಯಲ್ಲಿ ಪಟ್ಟಿ ಸೇರಿಸಿರ್ತಕ್ಕಂಥದ್ದು ಯಾವ ಕಾರಣದಿಂದ, ಏನು ದುಡ್ಡು ಕೊಟ್ಟ ಮಾಡಿಸ್ಕೊಂಡ್ರ ಅಥವಾ ಇನ್ಫ್ಲೂಯೆನ್ಸ್ ಮುಖಾಂತರವಾಗಿ ಆಯ್ತಾ? ಇದ್ರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು, ಅದಕ್ಕೆ ಶಿಕ್ಷೆ ಆಗ್ಬೇಕು. ತಪ್ಪಾಗಿದ್ರೆ ನಾವು ಬಿಟ್ಬಿಡ್ತೀವಿ ಅಂತಲ್ಲ, ತಪ್ಪಾಗಿರೋದಕ್ಕೆ ಒಂದು ಶಿಕ್ಷೆ ಅನುಭವಿಸ್ಬೇಕು. ಆ ರೀತಿಯಲ್ಲಿ PDOಗಳು ಕೂಡ ಎಷ್ಟು ಉದ್ದಟತನ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ EO ಇದ್ದಾರೆ, ಮಾತು ಭಾರಿ ಚೆನ್ನಾಗಿದೆ, ಭಾರಿ ನಾವೇನು ದೊಡ್ಡ ಅಧಿಕಾರರು ಅಂತ ಹೇಳ್ತಾ ಇದ್ದಾರೆ. ನೀವು ಮತ್ತೆ PDOಗಳೆಲ್ಲ ಸೇರ್ಕೊಂಡು ಏನ್ ಮಾಡಿದ್ದೀರಾ? ಇದಕ್ಕೆಲ್ಲಾನು ಉತ್ತರ ಕೊಡ್ಬೇಕಾಗತ್ತೆ. ನಾನು ಈ ತಾಲೂಕು ಆಡಳಿತಕ್ಕೆ ಮತ್ತೆ ಶಾಸಕರಿಗೆ ಎಲ್ಲ ಕೇಳ್ತಾ ಇದ್ದೀವಿ, ನೀವು ಬಹಿರಂಗ ಚರ್ಚೆಗೆ ಬರೋದಾದ್ರೆ ಭಾರಿ ಸಂತೋಷ. ನಾವ್ ಏನೇನ್ ತಪ್ಪುಗಳಾಗಿದೆಯಾ ಅಂತ ಎಲ್ಲ ಹೇಳ್ತೀವಿ, ತೋರಿಸ್ತೀವಿ ವಿತ್ ಡಾಕ್ಯುಮೆಂಟ್. ಅವಾಗ ಏನ್ ಕ್ರಮ ಮಾಡ್ತೀರೋ ಮಾಡ್ರಿ.